ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ವಿಧವಾದ ಬೇಳೆಗಳನ್ನು ಬಳಸಿ ಒಂದು ಹೆಲ್ತಿಯಾಗಿರೋ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಲೋಟದಲ್ಲಿ 1 ಲೋಟದಷ್ಟು ರಾ ರೈಸ್ ತೊಗೊಂಡಿದ್ದೀನಿ. ದೋಸೆ ಅಕ್ಕಿ, ರೇಷನ್ ಅಕ್ಕಿ, ಸೋನಾ ಮಸೂರಿ ಯಾವುದಾದ್ರೂ ಪರವಾಗಿಲ್ಲ. 1 ಲೋಟದಷ್ಟು ಅಕ್ಕಿ. ಅದೇ ಲೋಟದಲ್ಲಿ 1/4 ಲೋಟದಷ್ಟು ತೊಗರಿಬೇಳೆ, 1/4 ಲೋಟದಷ್ಟು ಕಡಲೆಬೇಳೆ, 1/4 ಲೋಟದಷ್ಟು ಹೆಸರುಬೇಳೆ, 2 ಟೀ ಸ್ಪೂನಷ್ಟು ಉದ್ದಿನಬೇಳೆ. ಉದ್ದಿನಬೇಳೆನ ಜಾಸ್ತಿ ಹಾಕಲ್ಲ ಈ ದೋಸೆಗೆ. 1/4 ಟೀ ಸ್ಪೂನಷ್ಟು ಮೆಂತ್ಯ, 2 ಒಣಮೆಣಸಿನ್ಕಾಯಿ ಇದ್ರ ಜೊತೆಗೆ ಹಾಕ್ತೀನಿ. ರುಬ್ಬಬೇಕಾದ್ರೆ ಜೀರಿಗೆ ಮತ್ತು ಹಿಂಗು ಸೇರಿಸಿ ರುಬ್ಬೋದು. ಇದನ್ನು ಓವರ್ನೈಟ್ ನೆನೆಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಒಂದು ಮಿನಿಮಮ್ 4 ಅವರ್ಸ್ ಆದರೂ ನೆನೆಸಿ. ಬೆಳಗ್ಗೆ ತಿಂಡಿಗೆ ಮಾಡೋದಾದರೆ ರಾತ್ರಿಯೇ ನೆನೆಸಿಟ್ಕೊಂಬಿಡೋದು ಒಳ್ಳೆಯದು. ಇದನ್ನೊಂದು 2 ಸಲ ತೊಳಿತೀನಿ. ಸಾಯಂಕಾಲಕ್ಕೆ ಮಾಡೋದಾದರೆ ನೀವು ಮಧ್ಯಾಹ್ನದ ಹಾಗೆ ಒಂದು 11-12 ಗಂಟೆ ಹಂಗೆ ನೆನೆ ಹಾಕಿದ್ರೂ ಪರವಾಗಿಲ್ಲ. ಬೇಳೆಗಳನ್ನೆಲ್ಲ ಚೆನ್ನಾಗಿ ತೊಳೆದಾಗಿದೆ. ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡ್ತೀನಿ. ನಾನು ನಾಳೆ ಬೆಳಗ್ಗೆ ತಿಂಡಿಗೆ ಇದನ್ನು ಮಾಡ್ತಾ ಇರೋದ್ರಿಂದ ರಾತ್ರಿಯೇ ನೆನೆ ಹಾಕ್ತಾಯಿದ್ದೀನಿ. ಈಗ ಸಮಯ ಸುಮಾರು ಒಂದು 10:30 ಆಗಿದೆ. ಈಗ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ಒಂದು 8 ಗಂಟೆ ಹಾಗೆ ರುಬ್ತೀನಿ. ಬೇಳೆಗಳ ದೋಸೆಗೆ ರಾತ್ರಿಯೇ ಅಕ್ಕಿ ಮತ್ತು ವಿಧವಾದ ಬೇಳೆಗಳನ್ನು ನೆನೆಸಿಟ್ಟಿದ್ದೆ. ಎಲ್ಲ ಚೆನ್ನಾಗಿ ನೆನೆದಿದೆ. ಈಗ 8:30 ಆಗಿದೆ. ರಾತ್ರಿ 10:30ಗೆ ನೆನೆಸಿದ್ದು. ಓವರ್ನೈಟ್ ನೆನೆಸಿಟ್ಟಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋಣ. ಎರಡು ಬ್ಯಾಚಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಯೋಕೆ ಹಾಕಿದ್ದೆ. ಮುರಿದ್ಬಿಟ್ಟು ಬೀಜ ಎಲ್ಲ ತೆಗೆದುಬಿಟ್ಟು ನೆನೆಸಿಟ್ಟಿದ್ದೆ. ಈಗ ಇದರಲ್ಲಿ 1/4 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹಿಂಗು. ಇದು ಬೇಳೆಗಳಾದ್ರಿಂದ ಹಿಂಗೆ ಹಾಕೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ನೀರು ಹಾಕಿ ರೆಗ್ಯುಲರ್ ನಾವು ದೋಸೆ ಹಿಟ್ಟು ರುಬ್ಬೋ ಹದದಲ್ಲೇ ರುಬ್ಕೊಳ್ಳೋದು. ದೋಸೆ ಹಿಟ್ಟು ರೆಡಿ ಆಯಿತು. ಈಗ ಉಪ್ಪು ಹಾಕಿಲ್ಲ, ಉಪ್ಪು ಒಂದು ಹಾಕೋಣ. 1 ಟೀ ಸ್ಪೂನಷ್ಟು ಉಪ್ಪು ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ದೋಸೆ ಹಿಟ್ಟು ರೆಡಿ ಆಯಿತು. ಇನ್ನು ಸ್ವಲ್ಪ ತೆಳ್ಳಗಿದ್ರೆ ಬೆಟರ್ ಅನಿಸುತ್ತೆ. ಇನ್ನೊಂದು ಚೂರು ನೀರು ಹಾಕ್ತೀನಿ. ನೋಡಿ, ಈಗ ಬ್ಯಾಟರ್ ಕರೆಕ್ಟಾಗಿದೆ. ದೋಸೆ ಮಾಡ್ಕೊಳ್ಳೋದಷ್ಟೇ ಬಾಕಿ. ಅದಕ್ಕೆ ಮೊದಲು ಇದಕ್ಕೆ ಕಾಂಬಿನೇಷನಾಗಿ ಒಂದು ಚಟ್ನಿ ಮಾಡೋಣ. ಮೆಂತ್ಯ ಚಟ್ನಿ. ಈ ಹಿಂದೆ ಕೂಡ ಮೆಂತ್ಯ ಚಟ್ನಿ ಮಾಡಿ ತೋರಿಸಿದ್ದೆ ನಾನು. ಇವತ್ತು ಕೂಡ ಮೆಂತ್ಯ ಚಟ್ನಿ ಮಾಡ್ತಾಯಿದ್ದೀನಿ. ಈ ದೋಸೆ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮೆಂತ್ಯ ಚಟ್ನಿ. ಮೆಂತ್ಯ ಚಟ್ನಿಗೆ 2 ಹಸಿ ಈರುಳ್ಳಿ, ಮೀಡಿಯಮ್ ಸೈಜಿಂದು 2 ಹಸಿ ಈರುಳ್ಳಿ ತೊಗೊಂಡಿದ್ದೀನಿ. ಈ ಚಟ್ನಿಗೆ ಯಾವುದನ್ನು ಹುರಿಯೋ ಅವಶ್ಯಕತೆಯೇ ಇಲ್ಲ. ಹುಣಸೆಹಣ್ಣು ಸ್ವಲ್ಪ, ಬೆಲ್ಲ 1 ಚೂರಷ್ಟು ಬೆಲ್ಲ, ಒಣಮೆಣಸಿನ್ಕಾಯಿ 2 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಕರಿಬೇವಿನ ಎಲೆಗಳು ಸ್ವಲ್ಪ, ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ತೊಗೊಂಡಿರೋದಷ್ಟೇ, ಹುರಿಯೋ ಅವಶ್ಯಕತೆ ಇಲ್ಲ. ಮೆಂತ್ಯ 1 ಟೀ ಸ್ಪೂನಷ್ಟು ಮೆಂತ್ಯ, ಹಸಿ ಮೆಂತ್ಯ ಕಾಳು, ಮತ್ತು ಕಾಯಿ ತುರಿ 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಒಂದು ಹಾಕಬೇಕು. ಉಪ್ಪು ಅರ್ಧ ಟೀ ಸ್ಪೂನಷ್ಟು. ಗ್ರೈಂಡ್ ಮಾಡ್ಕೊಳ್ಳೋಣ. ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, 3 ಐಟಮ್ಸು. ಚಟ್ನಿನೂ ರೆಡಿ ಆಯಿತು. ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ. ಹೆಂಚು ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಟಿಶ್ಯೂ ಪೇಪರಿಂದ ಎಲ್ಲ ಎಣ್ಣೆನ ತೆಗೆದುಬಿಡ್ತೀನಿ. ಹೆಚ್ಚಿನ ಎಣ್ಣೆ ಇರಬಾರ್ದು. ಎಲ್ಲ ದೋಸೆಗೂ ಒಂದೇ ಮೆಥಡ್ನ ಫಾಲೋ ಮಾಡೋದು. ದೋಸೆ ಹಾಕೋಕ್ಕೆ ಮುಂಚೆ ಸ್ವಲ್ಪ ಎಣ್ಣೆ ಹಚ್ಚೋದು, ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡೋದು. ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಯಾವುದಾದ್ರೂ ಆಗುತ್ತೆ. ಸ್ವಲ್ಪ ನೀರು ಹಾಕೋದು. ಈಗ ದೋಸೆ ಹಾಕ್ಕೊಳ್ಳೋಣ. ಎಣ್ಣೆ ಇದಕ್ಕೇನು ಮುಚ್ಚಬೇಕು ಅಂತ ಏನಿಲ್ಲ, ಹಾಗೆ ಬೆಂದುಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಾಕಿದ್ದೀನಿ.
4 ಥರ ಬೇಳೆಗಳನ್ನು ಬಳಸಿ ಮಾಡಿರೋವಂಥ ಒಂದು ಹೆಲ್ತಿಯಾಗಿರೋ ದೋಸೆ. ಹೊಟ್ಟೆಗೆ ತಂಪು, ನಾಲಿಗೆಗೆ ರುಚಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ಹೇಗನ್ನಿಸ್ತು ಅಂತ ಟ್ರೈ ಮಾಡಿ ನೋಡಿಬಿಟ್ಟು ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೆಂತ್ಯ ಚಟ್ನಿನೂ ಅಷ್ಟೇ ಬಹಳ ಅಂದರೆ ಬಹಳ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಒಂದು ಲೈಕ್ ಕೊಡಿ ಇಷ್ಟ ಆದರೆ. ಈ ರೆಸಿಪಿ ನಿಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.